ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಹೊರಟಿರುವ ಕಥೆ ನಮ್ಮಲ್ಲಿ ಬಹುತೇಕ ಎಲ್ಲರ ಜೀವನಕ್ಕೂ ಸಂಬಂಧಿಸಿದಂತಿದೆ. ಒಮ್ಮೆ ಒಬ್ಬ ವ್ಯಕ್ತಿಯಿದ್ದನು. ಅವನು ಯಾವುದೇ ಕೆಲಸ ಆರಂಭಿಸುವ ಮೊದಲು ಅಥವಾ ಜೀವನದಲ್ಲಿ ಏನಾದರೂ ಬದಲಾವಣೆ ತರುವ ನಿರ್ಧಾರ ಮಾಡಿದ ತಕ್ಷಣ ಅದನ್ನು ಎಲ್ಲರಿಗೂ ಹೇಳುತ್ತಿದ್ದ. ಸ್ನೇಹಿತರಿಗೆ, ಕುಟುಂಬದವರಿಗೆ, ಕೇಳದೇ ಇದ್ದವರಿಗೂ ಸಹ ಹೇಳುತ್ತಿದ್ದ. ಅವನು ಪ್ರತಿ ಬಾರಿ ಒಂದೇ ಮಾತು ಹೇಳುತ್ತಿದ್ದ: ಈ ಬಾರಿ ನಾನು ಯಶಸ್ವಿಯಾಗುತ್ತೇನೆ, ಈ ಬಾರಿ ನಾನು ಕೈ ಬಿಡುವುದಿಲ್ಲ. ಜನರು ನಗುತ್ತಿದ್ದರು, ಕೈತಟ್ಟುತ್ತಿದ್ದರು. ಆ ಕ್ಷಣದಲ್ಲಿ ಅವನಿಗೆ ತಾನೇ ಶಕ್ತಿಶಾಲಿ ಎನ್ನುವ ಭಾವನೆ ಬರುತ್ತಿತ್ತು. ಒಂದು ದಿನ ಅವನು ಸಣ್ಣ ಚಹಾ ತಿಂಡಿ ಅಂಗಡಿ ತೆರೆಯಲು ನಿರ್ಧರಿಸಿದ. ಮಾರುಕಟ್ಟೆ ಹತ್ತಿರ ಚಹಾ ಮತ್ತು ತಿಂಡಿಗಳನ್ನು ಮಾರಬೇಕು ಎಂದುಕೊಂಡ. ಆದರೆ ಏನನ್ನೂ ಖರೀದಿಸುವ ಮೊದಲು, ಏನನ್ನೂ ಕಲಿಯುವ ಮೊದಲು ಅವನು ಊರಿನ ಎಲ್ಲರಿಗೂ ಹೇಳಿಬಿಟ್ಟ: ಒಂದು ದಿನ ನನ್ನ ವ್ಯಾಪಾರದಿಂದ ನಾನು ತುಂಬಾ ಹಣ ಗಳಿಸುತ್ತೇನೆ, ನಾನು ಯಶಸ್ವಿಯಾಗುತ್ತೇನೆ ಎಂದು ಕೊಚ್ಚಿಕೊಳ್ಳುತ್ತಿದ್ದ. ಕೆಲ ದಿನ ಅವನು ಉತ್ಸಾಹದಿಂದ ಕೆಲಸ ಮಾಡಿದ. ಆದರೆ ಬೇಗನೆ ನಿಜವಾದ ಸಮಸ್ಯೆಗಳು ಎದುರಾಯಿತು. ಬೆಳಿಗ್ಗೆ ಬೇಗ ಎದ್ದು ದಿನವಿಡೀ ನಿಂತುಕೊಳ್ಳಬೇಕಾಯಿತು. ಕೆಲ ದಿನ ಗ್ರಾಹಕರೇ ಬರಲಿಲ್ಲ. ಆಗ ಜನರು ಕೇಳತೊಡಗಿದರು: ವ್ಯಾಪಾರ ಹೇಗಿದೆ? ಹಣ ಬರುತ್ತಿದೆಯಾ? ಆ ಮಾತುಗಳು ಅವನ ಮನಸ್ಸಿಗೆ ಭಾರವಾಗುತ್ತಿದ್ದವು. ನಿಧಾನವಾಗಿ ಅವನ ಉತ್ಸಾಹ ಕುಗ್ಗಿತು. ಇದು ವ್ಯರ್ಥ ಎಂದುಕೊಂಡನು. ಒಂದು ಬೆಳಗ್ಗೆ ಅಂಗಡಿಯೇ ತೆರೆಯಲಿಲ್ಲ. ವ್ಯಾಪಾರ ಮೌನವಾಗಿ ಮುಗಿಯಿತು. ಸ್ವಲ್ಪ ಸಮಯದ ನಂತರ ಅವನು ಹೊಸ ಕೌಶಲ್ಯ ಕಲಿಯಲು ನಿರ್ಧರಿಸಿದ. ಹೊಲಿಗೆ ಕಲಿಯಬೇಕು ಎಂದುಕೊಂಡ. ಮತ್ತೆ ಎಲ್ಲರಿಗೂ ಹೇಳಿಬಿಟ್ಟ: ಈ ಕೌಶಲ್ಯ ನನ್ನ ಜೀವನವನ್ನೇ ಬದಲಾಯಿಸುತ್ತದೆ. ಮತ್ತೆ ಜನರ ಪ್ರಶಂಸೆ. ಕೆಲ ದಿನ ಕಲಿಯುವುದನ್ನು ಆನಂದಿಸಿದ. ಆದರೆ ಹೊಲಿಗೆಗೆ ಸಹನೆ ಬೇಕಿತ್ತು. ಬೆರಳುಗಳು ನೋಯುತ್ತಿದ್ದವು, ಹೊಲಿಗೆ ತಪ್ಪಾಗುತ್ತಿತ್ತು, ಬಟ್ಟೆಗಳು ಹಾಳಾಗುತ್ತಿದ್ದವು. ಜನರು ಮತ್ತೆ ಕೇಳತೊಡಗಿದರು: ಇನ್ನೂ ಕಲಿತಾಯಿತಾ? ಯಾವಾಗ ಹಣ ಸಂಪಾದನೆ ಆರಂಭ ಎಂದು ಪ್ರಶ್ನಿಸಿದರು. ಅವನಿಗೆ ಒತ್ತಡ, ಲಜ್ಜೆ ಉಂಟಾಯಿತು. ಬೇಗನೆ ತರಗತಿಗೆ ಹೋಗುವುದನ್ನೇ ನಿಲ್ಲಿಸಿದ. ಆ ಕೌಶಲ್ಯ ಅಪೂರ್ಣವಾಗಿಯೇ ಉಳಿಯಿತು. ನಂತರ ಅವನು ಹೊಸ ನಗರಕ್ಕೆ ಹೋಗಲು ನಿರ್ಧರಿಸಿದ. ಮತ್ತೊಮ್ಮೆ ಜನರ ಮುಂದೆ ಕೊಚ್ಚಿಕೊಳ್ಳತೊಡಗಿದ: ಈ ನಗರವೇ ನನಗೆ ಯಶಸ್ಸು ಕೊಡುತ್ತದೆ ಎಂದು ಪಟ್ಟಣಕ್ಕೆ ಹೊರಟ. ಹೊಸ ನಗರದಲ್ಲಿ ಜೀವನ ಕಠಿಣವಾಗಿತ್ತು. ಬಾಡಿಗೆ ಜಾಸ್ತಿ, ಕೆಲಸ ಕಷ್ಟ, ಒಂಟಿತನ ಕಾಡಿತು. ಊರಿನವರು ಕರೆ ಮಾಡಿ ಹೇಳುತ್ತಿದ್ದರು: ನೀನು ಹೇಳಿದ್ದಲ್ಲ ಜೀವನ ಬದಲಾಗುತ್ತದೆ ಅಂತ, ಏನಾಯಿತು ಎಂದು ಪ್ರಶ್ನಿಸಿದರು. ಆ ಮಾತುಗಳು ಅವನ ಮನಸ್ಸನ್ನು ಮುರಿಯಿತು. ಕೆಲವು ತಿಂಗಳ ನಂತರ ಅವನು ಖಾಲಿ ಕೈಯಲ್ಲಿ, ದಣಿದ ಮನಸ್ಸಿನಿಂದ ಹಿಂದಿರುಗಿದ. ಒಂದು ರಾತ್ರಿ ಅವನು ತನ್ನ ಕೋಣೆಯಲ್ಲಿ ಒಬ್ಬನೇ ಕುಳಿತಿದ್ದ. ಪ್ರಶಂಸೆ ಇಲ್ಲ, ಪ್ರಶ್ನೆಗಳಿಲ್ಲ, ಕೇವಲ ಮೌನ. ಮೊದಲ ಬಾರಿಗೆ ಅವನು ತನ್ನೊಂದಿಗೆ ಸತ್ಯವಾಗಿ ಮಾತನಾಡಿದ: ನಾನು ನನ್ನ ಕನಸಿಗಾಗಿ ನಡೆಯುತ್ತಿಲ್ಲ, ಜನರನ್ನು ಮೆಚ್ಚಿಸಲು ನಡೆಯುತ್ತಿದ್ದೇನೆ ಎಂದು ತನ್ನೊಳಗೆ ತಾನು ಅರಿತುಕೊಂಡ. ಆ ರಾತ್ರಿ ಏನೋ ಬದಲಾಯಿತು. ಈ ಬಾರಿ ಮತ್ತೆ ಪ್ರಯತ್ನಿಸಬೇಕೆಂದು ನಿರ್ಧರಿಸಿದ. ಆದರೆ ಯಾರಿಗೂ ಹೇಳಬಾರದು ಎಂದು ತೀರ್ಮಾನಿಸಿದ. ಘೋಷಣೆ ಇಲ್ಲ, ವಾಗ್ದಾನ ಇಲ್ಲ. ಅವನು ತನ್ನ ಹಳೆಯ ಫೋನ್ನಲ್ಲಿ ಡಿಜಿಟಲ್ ಡಿಸೈನಿಂಗ್ ಕಲಿಯಲು ಆರಂಭಿಸಿದ. ದಿನದ ಕೆಲಸದ ನಂತರ ಪ್ರತಿ ರಾತ್ರಿ ಮೌನವಾಗಿ ಅಭ್ಯಾಸ ಮಾಡಿದ. ಕೆಲ ದಿನಗಳು ಕಷ್ಟವಾಗಿದ್ದವು, ಕೆಲ ದಿನ ನಿಧಾನವಾಗಿತ್ತು. ಆದರೆ ಒತ್ತಡ ಹಾಕುವವರು ಯಾರೂ ಇರಲಿಲ್ಲ. ಇದ್ದದ್ದು ಕೇವಲ ಪ್ರಯತ್ನ ಮಾತ್ರ. ತಿಂಗಳುಗಳು ಕಳೆದವು. ಅವನು ಸುಧಾರಿಸುತ್ತಿದ್ದ. ಒಂದು ದಿನ ಅವನಿಗೆ ಮೊದಲ ಸಣ್ಣ ಆನ್ಲೈನ್ ಪ್ರಾಜೆಕ್ಟ್ ಸಿಕ್ಕಿತು. ಅವನು ಸಂತೋಷಗೊಂಡ ಮತ್ತು ದೇವರಿಗೆ ಧನ್ಯವಾದ ಹೇಳಿದ. ನಿಧಾನವಾಗಿ ಆದಾಯ ಹೆಚ್ಚಾಯಿತು. ಒಂದು ದಿನ ಅವನು ಅರಿತುಕೊಂಡನು, ಅವನು ಯಶಸ್ವಿಯಾಗಿದ್ದಾನೆ ಎಂದು. ಪ್ರಿಯ ವೀಕ್ಷಕರೇ, ಅನೇಕರು ಸೋಲುವುದಕ್ಕೆ ಕಾರಣ ಅವರು ದುರ್ಬಲರು ಎನ್ನುವುದಲ್ಲ, ಅವರು ತುಂಬಾ ಬೇಗ ಮಾತನಾಡುವುದರಿಂದ ಸೋಲುತ್ತಾರೆ. ನೀವು ನಿಮ್ಮ ಯೋಜನೆಗಳ ಬಗ್ಗೆ ಹೇಳಿದಾಗ ನಿಮ್ಮ ಮನಸ್ಸಿಗೆ ಈಗಾಗಲೇ ಬಹುಮಾನ ಸಿಕ್ಕಂತೆ ಆಗುತ್ತದೆ. ಪ್ರಶಂಸೆ ಪ್ರಗತಿಯನ್ನು ಬದಲಿಸುತ್ತದೆ. ಜನರ ನಿರೀಕ್ಷೆಗಳು ಭಾರವಾಗುತ್ತವೆ. ನಿಮ್ಮ ಗುರಿಗಳನ್ನು ಮೌನವಾಗಿಟ್ಟುಕೊಳ್ಳಿ. ಮೌನದಲ್ಲಿ ಕೆಲಸ ಮಾಡಿ. ಯಶಸ್ಸು ಮಾತನಾಡಲಿ. ಮೊದಲು ನಡೆಯಿರಿ, ನಂತರ ಮಾತನಾಡಿರಿ.